ರೈತ ಪರ ಆಲೋಚನೆ ಮಾಡದ ರಾಹುಲ್ ಗಾಂಧಿ ಬರೀ ಟೀಕೆ ಮಾಡುವುದನ್ನು ಬಿಟ್ಟರೆ ಬೇರೇನು ಕೆಲಸವೇ ಗೊತ್ತಿಲ್ಲ ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನೇರವಾಗಿ ಕಿಡಿಕಾರಿದರು. ಗುಬ್ಬಿ ತಾಲೂಕಿನ ಕಳ್ಳಿಪಾಳ್ಯ ಗೇಟ್ ಬಳಿ ಜೆಡಿಎಸ್ ಕಾರ್ಯಕರ್ತರನ್ನು ಭೇಟಿ ಸಂದರ್ಭದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ರೈತ ಪರ ಕೆಲಸಗಳನ್ನು ಎಂದೂ ಮಾಡಿಲ್ಲ. ವಿಷಯವಂತೂ ಮೊದಲೇ ತಿಳಿಯಲ್ಲ. ಯಾರೋ ಹೇಳುತ್ತಾರೆ ರಾಹುಲ್ ಗಾಂಧಿ ಅವರು ಮಾತನಾಡುತ್ತಾರೆ ಎಂದು ವ್ಯಂಗ್ಯವಾಡಿದ ಅವರು, ಕೇಂದ್ರ ಸರ್ಕಾರದಿಂದ ಬರುವ ಅನುದಾನಗಳನ್ನು ರೈತರ ಪರವಾಗಿ ನಿಂತು ಸರಿಯಾಗಿ ಉಪಯೋಗ ಮಾಡಿಕೊಳ್ಳದ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರವನ್ನು ಟೀಕಿಸುವ ಯಾವ ನೈತಿಕತೆ ಉಳಿಸಿಕೊಂಡಿಲ್ಲ ಎಂದರು. ರೈತರ ಹಿತ ಕಾಯಲು ಅಮೆರಿಕ ಜೊತೆ ವ್ಯಾಪಾರ ಒಪ್ಪಂದ ಮಾಡಿಕೊಂಡಿರುವುದು. ದೇಶದ ರೈತರನ್ನು ಏನು ಮಾರಾಟ ಮಾಡುತ್ತಿದ್ದಾರೆಯೇ? ನಮಗೆ ಅಷ್ಟು ತಲೆಯಲ್ಲಿ ಬುದ್ಧಿ ಇಲ್ಲವೇ? ಆ ರೀತಿ ಏನಾದರೂ ಇದ್ದರೆ ನಾವೇ ಈ ಒಪ್ಪಂದವನ್ನು ವಿರೋಧ ಮಾಡುತ್ತಿದ್ದೆವು ಎಂದು ತಿರುಗೇಟು ನೀಡಿದ ಅವರು, ದೇಶದ ರೈತರು ಬೆಳೆಯುವ ಎಲ್ಲ ಬೆಳೆಗಳಿಗೆ ಎಲ್ಲ ರೀತಿಯಲ್ಲಿಯೂ ಈ ಒಪ್ಪಂದದಿಂದ ಅನುಕೂಲ ಆಗಲಿದೆ. ಈ ನಿಟ್ಟಿನಲ್ಲಿ ಎಲ್ಲ ಆಗು ಹೋಗುಗಳ ಲೆಕ್ಕಾಚಾರ ಮಾಡಿ ಪ್ರಧಾನಿ ಮೋದಿ ಅವರು ಈ ಒಪ್ಪಂದದ ಬಗ್ಗೆ ತೀರ್ಮಾನ ಮಾಡಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಬಿಎಸ್ ನಾಗರಾಜು, ಕಳ್ಳಿಪಾಳ್ಯ ಲೋಕೇಶ್, ಜಿಎನ್ ಬೆಟ್ಟಸ್ವಾಮಿ, ಯೋಗಾನಂದ ಕುಮಾರ್, ಜಿಡಿ ಸುರೇಶ್ಗೌಡ, ಕಾರ್ಯಕರ್ತರಾದ ಸೋಮಶೇಖರ್, ಕಾಂತರಾಜು, ಡಿ ರಘು, ಶಿವಾನಂದ್, ವೆಂಕಟೇಶ್ ಹಾಗೂ ಇತರರು ಇದ್ದರು. ಬೇರೆ ಹೂವಪ್ಪ ಅಪ್ಪಿಸ್ಬಿಟ್ಟವ್ರೆ. ಅದೇ ಶ್ರೀನಿವಾಸ ಏನಮ್ಮ ನಾಗನಿಗೆ ಆಶೀರ್ವಾದ ನಾವು ವಿಷಯ ದ್ರೋಹ ಬಗೆತಾ ಇದೆ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಟೀಕೆ ಮಾಡ್ತಾರೆ. ಯಾವ ಥರ ದ್ರೋಹ ಅನ್ನೋದು ಅವ್ರು ಹೇಳ್ಬೇಕಲ್ಲ. ಅಮೆರಿಕ ಮತ್ತೆ ವ್ಯಾಪಾರ ಒಪ್ಪಂದ ಮಾಡ್ಕೊಂಡು ರೈತರಿಗೆ ಏನು ಕೊಟ್ಟವ್ರೆ? ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನನೇ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿಲ್ಲ ರೈತರಿಗೆ. ಅವ್ರಿಗೆ ಏನು ನೈತಿಕತೆ ಇದೆ ಮಾತಾಡೋದಕ್ಕೆ? ಅವ್ರಿಗೆ ಏನು ಗೊತ್ತಿದೆ ವಿಷಯ? ಏನು ಅಮೆರಿಕ ಮಾರಾಟ ಮಾಡ್ಬಿಟ್ಟು ಅವ್ರು ಹೇಳ್ತಾರಲ್ಲ, ನಮಗೊಂಥರ ಬುದ್ಧಿ ಇಲ್ವಾ? ಆ ಥರ ಇದ್ದರೆ ನಾವೇ ವಿರೋಧ ಮಾಡ್ತೀವಿ. ಇವತ್ತು ಎಲ್ಲ ರೀತಿಯಲ್ಲಿ ನಮ್ಮ ರೈತರು ಬೆಳೀತಕ್ಕಂಥ ಬೆಳೆಗೆ ಯಾವುದೇ ರೀತಿಯಲ್ಲಿ ಈ ಒಂದು ಒಪ್ಪಂದದಿಂದ ತೊಂದರೆ ಆಗಬಾರ್ದು. ಇವತ್ತು ಎಲ್ಲ ರೀತಿ ಮುಂದಿನ ಆಗು ಹೋಗುಗಳನ್ನೆಲ್ಲ ಲೆಕ್ಕಾಚಾರನೆಲ್ಲ ತೀರ್ಮಾನ ಮಾಡಿದ್ದಾರೆ. ರಾಹುಲ್ ಗಾಂಧಿ ಟೀಕೆ ಮಾಡೋದು ಬಿಟ್ಟರೆ ಬೇರೆ ವಿಷಯ ತಿಳ್ಕೊಳ್ಳೋದು ಇಲ್ಲ. ಯಾರೋ ಹೇಳ್ತಾರೆ, ಮಾತಾಡ್ತಾರೆ. ಸಿಎಂ ಕುರ್ಚಿ ವಿಚಾರ ಮತ್ತೆ